ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಮಹಾ ಕೃಪೆಯಿಂದ ಈ ಒಂದು ಏಪ್ರಿಲ್ ತಿಂಗಳನ್ನೆಲ್ಲ ಮುಗಿಸಿಕೊಂಡು ಮೇ ತಿಂಗಳಲ್ಲಿ ದೇವರು ನಮ್ಮನ್ನು ಸಜೀವರ ಪಟ್ಟಿಯಲ್ಲಿ ಉಳಿಸಿದ್ದಾನೆ. ಹಾಗಾಗಿ ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನು, ನಮ್ಮ ಸಭೆಯನ್ನು, ಸಭೆಕರ ಕುಟುಂಬಗಳನ್ನು ಅದನ್ನು ಒಳ್ಳೆಯ ಕುಟುಂಬನಾಗಿ ಕಾಪಾಡಿದ್ದಕ್ಕಾಗಿ ದೇವರನ್ನು ಮತ್ತೊಂದು ಆವರ್ತಿ ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ನೋಡುವಾಗ ಭಯಂಕರವಾದ ಶಾಪವು ಅಥವಾ ಭಯಂಕರವಾದ ರೋಗಗಳು ಲೋಕದಲ್ಲಿ ನೋಡುವಾಗ ಎಲ್ಲಿ ನೋಡಿದ್ರು ಭಯಂಕರವಾಗಿ ಮನುಷ್ಯರನ್ನು ಹಿಂಬಾಲಿಸ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನಿನ್ನೆ ದಿನಮಾನಗಳಲ್ಲಿ ನೋಡುವಾಗ ವಿಶಾಖಪಟ್ಟಣದಲ್ಲಿ ಮತ್ತು ಛತ್ತೀಸ್ಗಢಲ್ಲಿ, ಚೆನ್ನೈಯಲ್ಲಿ ಒಂದೇ ದಿನಮಾನಗಳಲ್ಲಿ 3 ಪ್ರಾಂತ್ಯಗಳಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಹಲವಾರು ಜನರು ನಿದ್ರೆಯಲ್ಲೇ ಮಲಗಿರುವಾಗಲೇ ಅದು ವಿಷಪೂರಿತವಾಗಿ ಅವರನ್ನು ಕೊಂದು ಹಾಕಿದೆ. ಇಂಥ ಭಯಂಕರವಾದ ಸ್ಥಿತಿಗಳಲ್ಲಿ ಕೊರೋನಾ ವೈರಸ್ ಎಂಬುದಾಗಿ, ಡೆಂಗ್ಯೂ ಎಂಬುದಾಗಿ ಎಲ್ಲಿ ನೋಡಿದ್ರು ಭಯಂಕರವಾಗಿ ಮನುಷ್ಯರು ಬಿದ್ದು ಹೋಗ್ತಾ ಇದ್ದಾರೆ, ಲೋಕವನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ನಾವು ನೋಡುವಾಗ ಇವತ್ತು ನಾವು ಉಳಿದಿರುವುದು ದೇವರ ಕೃಪೆಯಾಗಿದೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಒಂದು ಮಾತು ಸತ್ಯವಿದ್ದಲ್ಲಿ ನಮಗೆ ವಾಗ್ದಾನ ಮಾಡಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಕೀರ್ತನೆ ಭಾಗದಲ್ಲಿ ನೋಡುವಾಗ 68ನೇ ಕೀರ್ತನೆ 20ನೇ ವಾಕ್ಯದಲ್ಲಿ, 68ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ನೋಡುವಾಗ ಯೆಹೋವನು ಮರಣವನ್ನು ತಪ್ಪಿಸುವ ಶಕ್ತಿವಂತನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ. ದೇವರು ಮಕ್ಕಳ ಮರಣವನ್ನು ದೇವರು ತಪ್ಪಿಸುವುದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾನೆ. ಹಾಗಾಗಿ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಈ ದಿನಮಾನಗಳಲ್ಲಿ ನೋಡುವಾಗ ಸತ್ಯವೇದದಲ್ಲಿ ನಮಗೆ ಒಂದು ವಾಗ್ದಾನ ಇದೆ. ಐಗುಪ್ತರಿಗೆ ಉಂಟಾದ ವ್ಯಾಧಿಗಳಾಗಲಿ, ಯಾವುದೇ ಕೇಡುಗಳಾಗಲಿ ಯಾವುದು ಒಂದು ಕೂಡ ನಿಮಗೆ ಬರಲ್ಲ. ಬಂದರೆ ನಿಮ್ಮನ್ನು ಗುಣಪಡಿಸುವ ಆರೋಗ್ಯದಾಯಕನು ನಾನೇ ಎಂಬುದಾಗಿ ಕರ್ತನ ವಾಕ್ಯವು ನಮಗೆ ವಾಗ್ದಾನವಾಗಿದೆ. ಹೌದು ಪ್ರಿಯರೇ, ಐಗುಪ್ತ ದೇಶದಲ್ಲಿ ನೋಡುವಾಗ ಎಷ್ಟೋ ವ್ಯಾಧಿಗಳು ಬಂದವು, ಎಷ್ಟೋ ಭಯಂಕರವಾದ ಶೋಧನೆಗಳು ಬಂದವು. ಐಗುಪ್ತ ದೇಶದಲ್ಲಿ ನೋಡುವಾಗ ವಿಪತ್ತುಗಳು, ಬಹಳಷ್ಟು ಕಷ್ಟಗಳು, ಕಣ್ಣೀರುಗಳು ಜನರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೋಶೆ ಕಾಲದಲ್ಲಿ ಹಲವಾರು ಅದ್ಭುತಗಳನ್ನು ಮಾಡಿ ತನ್ನ ಜನರನ್ನು ಹೊರಗಡೆ ತಗೊಂಬಂದಾಗ ಐಗುಪ್ತ ದೇಶದಲ್ಲಿ ಭಯಂಕರವಾದ ರೋಗಗಳು ಸಂಭವಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ದೇವರು ನಮ್ಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಐಗುಪ್ತದಲ್ಲಿ ಉಂಟಾದಂತಹ ರೋಗಗಳಲ್ಲಿ ಒಂದು ಕೂಡ ನಾನು ನಿಮಗೆ ಬರಮಾಡಲ್ಲ. ಈ ಮಾತನ್ನು ನಾವು ವಾಗ್ದಾನದಿಂದಾಗಿ ನಾವು ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥಿಸಬೇಕು. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತ ಆಗಿದ್ದಾನೆ. 89ನೇ ಕೀರ್ತನೆ 34ನೇ ವಾಕ್ಯದಲ್ಲಿದೆ, ನನ್ನ ಬಾಯಿಂದ ಹೊರಡುವ ಮಾತು ಅಥವಾ ನನ್ನ ತುಟಿಗಳಿಂದ ಬರುವಂತ ಮಾತು ನಾನು ಎಂದಿಗೂ ಅದನ್ನ ರದ್ದುಪಡಿಸುವುದಿಲ್ಲ ಎಂಬುದಾಗಿ. ಹೌದು, ದೇವರ ಮಕ್ಕಳಿಗೆ ದೇವರು ವಾಗ್ದಾನ ಮಾಡುವಾಗ ಅವುಗಳನ್ನು ಪೂರೈಸುವ ದೇವರಾಗಿದ್ದಾನೆ. ಹಾಗಾಗಿ ಮರಣವನ್ನು ತಪ್ಪಿಸುವ ದೇವರು ನಮಗಿದ್ದಾನೆ. ಹೌದು ಪ್ರಿಯರೇ, ಯೆರೆಮೀಯನ ಪುಸ್ತಕದಲ್ಲಿ ನೋಡ್ತೀವಿ 9ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುವಾಗ ಮರಣವು ನಿಮ್ಮ ಕಿಟಕಿಗಳನ್ನು ಹತ್ತಿ ನಿಮ್ಮ ಮನೆಗಳನ್ನು ನುಗ್ಗಿ ಬರ್ತಾ ಇದೆ ಎಂಬುದಾಗಿ. ಹೌದು, ಇವತ್ತು ಮರಣವನ್ನು ತಪ್ಪಿಸುವ ದೇವರು ನಮಗಿರುವಾಗ ಅದು ಎಲ್ಲಿ ಹತ್ತಿ ಬಂದರೂ ನಮಗೇನು ಆಗಲ್ಲ. ಹೌದು ಪ್ರಿಯರೇ, ದೇವರ ಮಕ್ಕಳಲ್ಲಿ ಎಷ್ಟೋ ಅನಾರೋಗ್ಯಗಳು ಉಂಟಾದಾಗ ನಾವು ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಅಂತ ದೇವರು ಇವತ್ತು ನಮ್ಮ ಸಭೆಗಿದ್ದಾನೆ. ಹಾಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಪ್ರಿಯರೇ, ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂತು. ಅದೇನೆ ಹಿಜ್ಕೀಯನು ಮಾಡಿದ ಕೆಲಸ ಏನು ಗೊತ್ತಾ? ದೇವರ ಕಡೆಗೆ ತನ್ನ ಮಾರಿಯನ್ನು ತೆಗೆಸಿ ದೇವರ ಕಡೆಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಕಡೆಗೆ ಕಣ್ಣೀರು ಬಿಡ್ತಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಆತನು ಗೋಳಾಡ್ತಾ ತನ್ನನ್ನು ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವಾಗ ಮರಣಕರವಾದ ರೋಗವು ಕೂಡ ದೂರವಾಗಿ ಹೋಯಿತು. ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ದೇವರ ಸೇವಕರಾದಂತ ಮೋಹನ್ ಲಾಜರಸ್ ಅವರಿಗೆ ಆತನಿಗೂ ದೇವರು ನಮ್ಮ ಮುಂಚಿತವಾಗಿ 14ನೇ ವಯಸ್ಸು ಪ್ರಾಯದಲ್ಲಿ ಹಾರ್ಟ್ ಬಹಳಷ್ಟು ಎನ್ಲಾರ್ಜ್ ಆಗಿ ದೊಡ್ಡ ಪ್ರಾಬ್ಲಮ್ ಆಗಿ ಆತನು ಉಳಿಯೋದು ಇಲ್ಲ ಎಂಬುದಾಗಿ ಹೇಳಿದ್ರು. ಯಾರೋ ದೇವ್ರ ಮಕ್ಕಳು ಹೋಗಿ ಜಸ್ಟ್ ಸುವಾರ್ತೆಯನ್ನು ಸಾರಿ ಪ್ರಾರ್ಥಿಸುವಾಗ ಆ ಯೆಸಯ್ಯ ಅವರನ್ನು ಕನಿಕರ ಪಟ್ಟು ಅವರನ್ನು ಗುಣಪಡಿಸ್ತಾರೆ. ಇವತ್ತಿಗೆ ಇಡೀ ದೇಶದಲ್ಲಿ ಸುಮಾರು ವರ್ಷಗಳಾಯಿತು ದೇವರು ಆರೋಗ್ಯವಂತರಾಗಿ ಅವರನ್ನಿಟ್ಟು ಉಪಯೋಗ ಮಾಡ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಹಾಗಾಗಿ ಮರಣವು ಕಿಟಕಿಗಳು ಹತ್ತಿ ಬರ್ತಾ ಇದೆ. ಮರಣವು ದೇಶದಲ್ಲಿ ಎಲ್ಲಿ ನೋಡಿದ್ರು ಬರ್ತಾ ಇದೆ. ಗ್ಯಾಸ್ ಮುಖಾಂತರ ಬರ್ತಾ ಇದೆ, ಕೊರೋನಾ ಮುಖಾಂತರ ಬರ್ತಾ ಇದೆ. ಹಲವಾರು ವಿಪತ್ತುಗಳಲ್ಲಿ ಸಿಲುಕಿ ಸಾಯ್ತೋಗ್ತಾ ಇದ್ದಾರೆ. ಅಯ್ಯೋ ಎಂಬುದಾಗಿ ನೀವು ಭಯಪಡಬೇಡ್ರಿ. ಆದ್ರೆ ಒಂದು ಕೆಲಸ ಮಾಡಿ, ನೀವು ದೇವರ ವಾಗ್ದಾನಗಳನ್ನು ಕೈಯಲ್ಲಿ ಇಟ್ಕೊಂಡು
ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದನ್ನ ಬಿಡಿಸಿ ಅದರಿಂದ ತಪ್ಪಿಸುವ ದೇವರಾಗಿದ್ದಾನೆ. ಯಾಕಂದ್ರೆ ದೇವರು ವಾಕ್ಯದಲ್ಲಿದೆ, 50ನೇ ಕೀರ್ತನೆಯಲ್ಲಿ 15ನೇ ವಾಕ್ಯ, ದೇವರು ಬಿಡಿಸುವ ದೇವರು ಆಗಿದ್ದಾನೆ ಎಂಬುದಾಗಿ. ಬೇರೆ 91ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ನೀವು ನನ್ನನ್ನು ಪ್ರೀತಿಸುವುದರಿಂದ ನಾನು ನಿಮ್ಮನ್ನು ತಪ್ಪಿಸುತ್ತೀನಿ ಎಂಬುದಾಗಿ ನೋಡ್ತಾ ಇದ್ದೀವಿ. ಪ್ರಿಯರೇ, ಈ ದಿನಮಾನಗಳಲ್ಲಿ ದೇವರನ್ನು ನಾವು ಹೆಚ್ಚಿಗೆ ಪ್ರೀತಿಸುವಾಗ, ದೇವರು ಆಜ್ಞೆಗಳನ್ನು ಕೈಗೊಂಡು ಜೀವಿಸುವಾಗ, ದೇವರು ಎಲ್ಲ ವಿಪತ್ತಿಗಳಿಂದ, ಎಲ್ಲ ಅನವತ್ತುಗಳಿಂದ, ಎಲ್ಲ ಶಾಪದಿಂದ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ಸಂಭವಿಸುವಂತಹ ಉಪದ್ರವಗಳಿಗಾಗ್ಲಿ, ವ್ಯಾಧಿಗಳಿಗಾಗ್ಲಿ, ಸಮಸ್ಯೆಗಳಿಗಾಗ್ಲಿ ನೀವು ಹೆದರೋದು ಬೇಕಾಗಿಲ್ಲ. ಯಾಕಂದ್ರೆ ಮರಣದಿಂದ ತಪ್ಪಿಸುವ ದೇವರು ನಮಗೆ ಯೇಸಪ್ಪ ಇದ್ದಾನೆ. ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, ನನ್ನಿಂದಲೇ ನಿನಗೆ ಆಯುಷ್ಕಾಲವು ವರ್ಷಗಳು ಅಧಿಕವಾಗ್ತವೆ ಎಂಬುದಾಗಿ. ಪ್ರಿಯರೇ, ಹೌದು, ನಿನ್ನನ್ನು ಆಯುಷ್ಕಾಲದಿಂದ, ಆರೋಗ್ಯದಿಂದ, ಬಲದಿಂದ ತುಂಬಿಸುವ ದೇವರು ಯೇಸಪ್ಪ ಆಗಿದ್ದಾನೆ. ಹಾಗಾಗಿ ಒಂದು ಚಿಕ್ಕ ವಿಷಯವನ್ನು ಹೇಳ್ತೀನಿ ಪ್ರಿಯರೇ, ಬಹಳ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಒಂದು 20 ವರ್ಷದಿಂದ ಹೊಟ್ಟೆ ನೋವಿನಲ್ಲಿ ಇದ್ದಂತ ಸೆಲ್ವರಾಜ್ ಎಂಬ ಒಂದು ಬ್ರದರ್ ಇದ್ರು. ಅವ್ರಿಗೆ ಭಯಂಕರವಾದ ಹೊಟ್ಟೆ ನೋವು. ಆ ಹೊಟ್ಟೆ ನೋವು ಸಂದರ್ಭದಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನೋಡ್ತಿರುವಾಗ ಎಲ್ಲಿ ಹೋದ್ರೆ ವಾಸ ಆಗಲಿಲ್ಲ. ಮೌರ್ ಲಾಜರಸ್ ಅವರು ಆ ಒಂದು ಬಿಲ್ಡಿಂಗ್ ಕಟ್ಟಡದ ವಿಷಯದಲ್ಲಿ ಅವರು ಆಫೀಸರ್ ಆಗಿದ್ದಾಗ ಅವ್ರು ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಒಂದ್ ದಿವಸ ದೇವರು ಮಾತಾಡಿದ್ರಂತೆ ಆ ಒಂದು ಸೆಲ್ವರಾಜ್ ಆ ಬ್ರದರ್ ಒಟ್ಟಿಗೆ, ಈಗೋ ನೀನು ಆತನ ಸಾಯ್ಬೇಕು, ನನಗೆ ಯಾರು ಬಿಡಿಸ್ತಾರೆ ಈ ಹೊಟ್ಟೆ ನೋವಿಂದ ಎಂಬುದಾಗಿ ಹೇಳುವಾಗ ದೇವರು ನಿಜವಾಗ್ಲೂ ಆ ಮೌರ್ ಲಾಜರಸ್ ಅವರ ಸಂಗಡ ಮಾತನಾಡಿ ಅವ್ರು ಪ್ರಾರ್ಥಿಸುವಾಗ ಆತನು ಕೂಡ ಪಶ್ಚಾತ್ತಾಪಟ್ಟಾಗ 20 ವರ್ಷದಿಂದ ಇದ್ದಂತಹ ಹೊಟ್ಟೆ ನೋವು ಕೂಡ ವಾಸಿ ಆಯಿತು. ಕೇವಲ ಹೊಟ್ಟೆ ನೋವಲ್ಲ, ಮರಣಕರವಾದ ಕ್ಯಾನ್ಸರ್ ಅಲ್ಲ, ಮರಣಕರವಾದ ರೋಗಗಳಲ್ಲ. ದೇವರು ನಂಬಿಕೆಸ್ಥನಾಗಿದ್ದಾನೆ. ವಾಗ್ದಾನ ಮಾಡಿದ ದೇವರು ನಂಬಿಕೆಸ್ತ. ವಾಗ್ದಾನಗಳನ್ನು ಕೈಯಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ದೇವರು ನಮಗೆ ಬಿಡಿಸುವ ಶಕ್ತಿವಂತನಾಗಿದ್ದಾನೆ. ಹಾಗಾಗಿ ನೀನು ಇವತ್ತು ಹೆದರೋದು ಬೇಕಾಗಿಲ್ಲ. ಈ ಮೇ ತಿಂಗಳಲ್ಲಿ ಕಾಲಿಟ್ಟಂತ ನೀನು ಯಾವ ವಿಷಯದಲ್ಲಿ ಕೂಗು ಹೋಗ್ತಾ ಇದೆಯೋ, ಯಾವ ವಿಷಯದಲ್ಲಿ ಸೋತು ಹೋಗ್ತಾ ಇದೆಯೋ, ಯಾವ ವಿಷಯದಲ್ಲಿ ಭಯಪಡ್ತಾ ಇದೆಯೋ, ಯಾವ ವ್ಯಾಧಿ ನಿನ್ನನ್ನು ಕಾಣ್ತಾ ಇದೆಯೋ, ನೀನು ಭಯಪಡಬೇಡ. ಯಾಕಂದ್ರೆ ಏಸಪ್ಪ ಹೇಳ್ತಾ ಇದ್ದಾನೆ, ನನ್ನ ಮಾಸುಂದಿಗಳಲ್ಲಿ ನಿನ್ ಗುಣವಾಗತ್ತೆ, ಯಾಕಂದ್ರೆ ನನ್ನ ಗಾಯಗಳಲ್ಲಿ ನಿನ್ ಗುಣವಾಗತ್ತೆ ಎಂಬುದಾಗಿ. ಹಾಗಾಗಿ ನಾವು ದೇವರನ್ನು ನಂಬಿ ಖಂಡಿತವಾಗಿ ದೇವರ ಸಮ್ಮುಖಕ್ಕೆ ಬರುವಾಗ ದೇವರು ಪರಿಪೂರ್ಣವಾದ ಬಿಡುಗಡೆಯನ್ನು, ಸಹಾಯವನ್ನು, ಆರೋಗ್ಯವನ್ನು ನೀಡುವ ದೇವರಾಗಿದ್ದಾನೆ. ಹಾಗಾಗಿ ದೇವರ ಮಕ್ಕಳಾದ ನಾವುಗಳು ಭಯಪಡೋದು ಬೇಕಾಗಿಲ್ಲ. ಹಾಗಾಗಿ ವಾಗ್ದಾನ ಮಾಡಿದ ದೇವರು ನಂಬಿಕೆಸ್ಥನಾಗಿದ್ದಾನೆ. ಮರಣವು ಕಿಟಿಗೆ ಹತ್ತಿ ಬಂದರು, ಬೀದಿಗಳಲ್ಲಿ ಬಂದರು, ದೇಶದಲ್ಲಿ ಬಂದರು, ಅಷ್ಟೇ ಅಲ್ಲದೆ ನಿನ್ನ ಮನೆ ಸುತ್ತಲೂ ಬಂದರು, ನಿನ್ಗೆ ಯಾವ ಕೇಳು ಬರಲ್ಲ ಎಂಬುದಾಗಿ 91ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಮರಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡೋ ದೇವರೇ, ಅಪ್ಪ ನಿನ್ನ ಮಕ್ಕಳ ಹಾಕಿ ನಿನ್ನ ಪಾದ ಸಮ್ಮುಖದಲ್ಲಿ ಅವನಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಯಾಕಂದ್ರೆ ಸ್ವಾಮಿ, ಈಚೆಗೆಯ ಪ್ರಾರ್ಥನೆ ಕೇಳಿ ಅದ್ಭುತವನ್ನು ಮಾಡಿದ ದೇವರೇ, ಮರಣವನ್ನು ತಪ್ಪಿಸುವ ದೇವರು ನೀನು ಎಂಬುದಾಗಿ ನಮಗಿದೆ ಎಂಬುದಾಗಿ ನಂಬಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಐಗುಪ್ತಿಗೆ ಬಂದಂತಹ ಯಾವುದೇ ಕೇಡು ಇವತ್ತು ದಿನಮಾನಗಳಲ್ಲಿ ನಮ್ಮ ಸಭೆಗೂ, ನಮಗೂ, ನಮ್ಮ ದೇಶಕ್ಕೂ ಬರಲಾರದ ಸಹಾಯ ಮಾಡು ಸ್ವಾಮಿ. ಅಪ್ಪ, ಈ ದಿನಮಾನಗಳು ನೋಡುವಾಗ ಕೊರೋನಾ ವೈರಸ್ ಇಂದ ನರಳುವಂತ ಮಕ್ಕಳನ್ನು ಬಿಡುಗಡೆ ಮಾಡು, ಅವರ ಆತ್ಮಗಳಿಗೆ ರಕ್ಷಣೆ ಕೊಡು, ಅವರನ್ನು ಸ್ವಾಮಿ ಸ್ವಸ್ಥತೆ ಮಾಡು. ನಿನ್ನೆ ಸಂಭವಿಸಿದಂತ ಕಟನ್ ಛತ್ತೀಸ್ಗಢ, ಚೆನ್ನೈ ಮತ್ತು ವಿಶಾಖಪಟ್ಟಣದಲ್ಲಿರುವಂತಹ ಗ್ಯಾಸ್ ಪಾಯ್ಸನ್ ಆಗಿ ಹಲವಾರು ಜನರು ಸತ್ತಿದ್ದಾರೆ. ಅವುಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಮುಖ್ಯವಾಗಿ ಭಾರತ ದೇಶವನ್ನು ರಕ್ಷಿಸು, ಭಾರತ ದೇಶವನ್ನು ಗುಣಪಡಿಸು, ಭಾರತ ದೇಶದಲ್ಲಿರುವ ಎಲ್ಲಾ ಮನುಷ್ಯರನ್ನು ಕಾಪಾಡು ಸ್ವಾಮಿ. ಎಲ್ಲ ಅಧಿಕಾರಿಗಳನ್ನು ಕಾಪಾಡು, ಎಲ್ಲ ಪೊಲೀಸ್ ಸಿಬ್ಬಂದಿಯನ್ನು, ಎಲ್ಲ ಹಾಸ್ಪಿಟಲ್ ಸಿಬ್ಬಂದಿಯನ್ನು, ಎಲ್ಲ ರಾಜಕಾರಣಿಗಳನ್ನು, ಎಲ್ಲ ಮನುಷ್ಯರನ್ನು ಯೇಸುವೇ ಒಂದು ಸಾರಿ ದೃಷ್ಟಿಟ್ಟು ನೋಡಿ ಅವರ ಮೇಲೆ ಕನಿಕರೆ ಪಟ್ಟು ಅವರ ಮನೆಗಳಲ್ಲಿ ಹೋಗುವಂತ ಕಿಟಕಿಗಳನ್ನು ಹತ್ತು ಹೋಗುವಂತ ಮರಣವು, ರೋಗವು, ಶಾಪವು ಎಲ್ಲವನ್ನು ನಿರ್ಮೂಲಗೊಳಿಸು ಯೇಸುವೇ. ಸಭೆಯನ್ನು ಕಾಪಾಡು. ಸಭೆ ನಿನ್ನದಾಗಿದೆ. ಸಭೆ ನಿನ್ನನ್ನು ರಕ್ತವನ್ನು ಇಟ್ಟು ಕೊಂಡ್ಕೊಂಡಿದ್ದೀಯ ಸ್ವಾಮಿ. ಹಾಗಾಗಿ ದೇವರೇ, ನಿನ್ನ ಮಕ್ಕಳನ್ನು ನೀನು ಸಹಾಯ ಮಾಡಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ವಾಗ್ದಾನವನ್ನು ನೆರವೇರಿಸು, ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಜವಾಬು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ರಾಷ್ಟ್ರವನ್ನು ಕೊರೋನಾ ವೈರಸ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಮನೆಗಳಲ್ಲಿ ಸಂಭವಿಸುವ ಉಪದ್ರವಗಳನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲಾ ವಿಷಯಗಳಲ್ಲಿ ಮಹಿಮೆ ದೇವರೇ, ಅವರ ಕಣ್ಣೀರುಗಳನ್ನು ಒರೆಸುವ, ಅವರಿಗೆ ಆದರಣ ಉಂಟು ಮಾಡಿಸುವ, ಅವರನ್ನು ಧೈರ್ಯಪಡಿಸುವ, ಅವರನ್ನು ಬಲಪಡಿಸುವ, ಅವರನ್ನು ಗುಣಪಡಿಸುವ ದೇವರಾಗಿ ಇಳಿದುವ ಸ್ವಾಮಿ. ಮರಣವನ್ನು ತಪ್ಪಿಸುವ ದೇವರಾಗಿ ಈ ಕ್ಷಣದಲ್ಲಿ ಇಳಿದುವ ಸ್ವಾಮಿ. ನಿರಾದ್ಭುತವನ್ನು ಮಾಡಿ ಅದ್ಭುತವಾಗಿ ಮಾಡಲಿಕ್ಕಾಗಿ ಎಲ್ಲಾ ಮನೆಗಳಿಗೆ ನೀನು ಕುರುಬನಾಗಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕುಮಾರನ ಯೇಸು ಕ್ರಿಸ್ತನ ಕೃಪೆಯು,
ಪವಿತ್ರಾತ್ಮನ ಸಹವಾಸ ಇಲ್ಲಿ ಸೇರಿದ ಮೇಲೆ ಎಲ್ಲರಿಗೂ ಸಕಲ ಪರಿಶುದ್ಧರಿಗೂ ನಮ್ಮ ದೇಶಕ್ಕೂ ನಮ್ಮ ಜನತೆಗೂ ಸದಾ ಕಾಲ ನೆಲೆಗೊಂಡಿರಲಿ. ಆಮೇನ್ ಆಮೇನ್.